ಶಟ್ ಅಪ್, ಮೈಂಡ್ ಯುವರ್ ಟಂಗ್. ಏನು ಅನ್ಕೊಂಡಿದ್ಯಾ ನಿನಗೆ ನೀನು? ಏನೋ ಒಂದು ಮಾಡಿ ಯಾವುದೋ ಒಂದು ಪ್ರಾಜೆಕ್ಟ್ ಹೋಗಿ ಆಗಿಬಿಟ್ರೆ ನೀನು ಇಂಟೆಲಿಜೆಂಟು ಬಿಸ್ನೆಸ್ ಸ್ಪೆಷಲಿಸ್ಟ್ ಅನ್ನೋ ಫೀಲಾ ನಿನಗೆ? ಏನು ಗೊತ್ತು ನೀನು ಬಿಸ್ನೆಸ್ ಬಗ್ಗೆ? ಗೊತ್ತಿರೋದಕ್ಕೆ ಈ ಪ್ರಾಜೆಕ್ಟ್ ನಮಗ್ ಸಿಕ್ಕಿರೋದು. ಶಟ್ ಅಪ್, ಶಟ್ ಅಪ್. ಬಿಸ್ನೆಸ್ ಅನ್ನೋದು ದೊಡ್ಡ ಸಮುದ್ರ, ಅದರಲ್ಲಿ ಈಗ ಕಣ್ಣು ಬಿಡ್ತಾ ಇರೋ ಚೈಲ್ಡ್ ನೀನು. 5 ಸಲ ಬಿಸ್ನೆಸ್ ಐಕಾನ್ ಅವಾರ್ಡ್ ತಗೊಂಡಿರೋ ಯುವರಾಜ್ ಅರಸ್ ನಾನು. ಯಾರು ಮುಂದೆ ನಿಂತು ಮಾತಾಡ್ತಾ ಇದೆಯಾ ಅನ್ನೋದು ನೆನಪಿರಲಿ. ಆ್ಯಂಡ್ ಏನದು ಯಾವಾಗಲೂ ಮದುವೆ ಅಂತ? ನಿಮ್ಗಳ ಲೈಫಲ್ಲಿ, ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಮದುವೆ ಬಿಟ್ಟು ಬೇರೆ ಟಾಪಿಕೇ ಇಲ್ವಾ? ಮದುವೆ ಅನ್ನೋದು ಇರಿಟೇಟಿಂಗ್ ಟಾಪಿಕ್. ಒಂದು ಮದುವೆ ಆಗ್ತಿದ್ದಾಗೆ ಒಬ್ಬ ಗಂಡು ಅವನ ಫ್ರೆಂಡ್ಸ್ನ ಕಳ್ಕೊತಾನೆ, ಆಮೇಲೆ ಅವ್ರ ಪೇರೆಂಟ್ಸ್ನ ಕಳ್ಕೊತಾನೆ, ಆಮೇಲೆ ಫ್ರೀಡಮ್ಮು, ಜೀವನ, ಇಡೀ ಲೈಫೇ ಹಾಳಾಗೋಗುತ್ತೆ ಅವನು. ಮದುವೆ ಅಂತ ಮದುವೆ. ನನ್ನ ಮುಂದೆ ಇನ್ನು ಯಾವತ್ತೂ ಇರಿಟೇಟಿಂಗ್ ಬ್ಲಡಿ ಮದುವೆ ಟಾಪಿಕ್ ಮಾತಾಡಬಾರ್ದು. ಅರ್ಥ ಆಯ್ತಲ್ಲ? ನಿನ್ನ ದುರಹಂಕಾರ, ನಿನ್ನ ಅಹಂಕಾರ, ನಿನ್ನ ಈಗೋ, ನಿನ್ನ ಆಟಿಟ್ಯೂಡ್ ಏನೇ ಇದ್ರೂ ಆಫೀಸಿಂದ ಹೊರಗಡೆ ಬಿಟ್ಟು ಆಮೇಲೆ ಒಳಗೆ ಬರ್ಬೇಕು. ಗಾಟ್ ಇಟ್? ಓಕೆ. ಹಾಂ, ಓಕೆ ಓಕೆ ಬಾಸ್. ನೆನಪಿರಲಿ. ಆ್ಯಂಡ್ ಮದುವೆಯಲ್ಲಿ ಲಾಂಚ್ ಮಾಡೋದಕ್ಕೆ ನಮ್ದು ಯಾವುದೋ ಜಾತ್ರೆಯಲ್ಲಿ ಮಾರೋ ಐಟಮ್ ಅಲ್ಲ. ಯುವರಾಜ್ ಅರಸ್ ಹೋಮ್ ಅಪ್ಲಯನ್ಸಸ್ಗೆ ತನ್ನದೇ ಆದ ವ್ಯಾಲ್ಯೂ ಇದೆ ಈ ಮಾರ್ಕೆಟಲ್ಲಿ. ಅದಕ್ಕೆ ತಕ್ಕಾಗೆ ನಡ್ಕೋಬೇಕು. ಗ್ರಂಥಿಗೆ ಅಂಗಡಿಯಲ್ಲಿ ಬಳೆ ಬಾಗಿನ ಮಾರೋರ ಹತ್ರ ಎಲ್ಲ ನಾನು ಬಿಸ್ನೆಸ್ ಐಡಿಯಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಕೊಟ್ಟಿರೋ ಅಷ್ಟು ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ಬೇಕು ಈ ಆಫೀಸಲ್ಲಿ. ಔಟ್. ಇನ್ನೂ ಏನು ಮುಖ ನೋಡ್ತಾ ಇದೆಯಾ? ಐ ಸೆಡ್ ಗೆಟ್ ಔಟ್. ಶ್ರುತಿ, ಅದಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಕನ್ನಡ ಮಾತನಾಡಿದ ಮಕ್ಕಳಿಗೆ ದಂಡ ವಿಧಿಸಿದ ಶಾಲೆ. ಅಮ್ಮ ಭುವನೇಶ್ವರಿ ತಾಯಿ, ಬೇಕಿತ್ತಮ್ಮ ಇದು ನಿಮಗೆ? ನೋಡೆ ಎಂಥ ಕಾಲ ಬಂದ್ಬಿಡ್ತು. ನಾನು ನನ್ನ ತಾಯಿಯ ಮಡಿಲಲ್ಲೂ ಆಟ ಆಡ್ದಂಗೆ ಆಗ್ಬಿಡ್ತಲ್ಲ. ಬಿಡಿ ರೀ. ಬನ್ನಿ ಬನ್ನಿ ಬನ್ನಿ. ನೀವು ಬರ್ತೀರಾ ಅಂತ ಹೇಳಿದ್ದಿದ್ರೆ ಏನಾದರೂ ಸಿಹಿ ಮಾಡಿಸ್ಬೋದಾಗಿತ್ತು. ಅಯ್ಯೋ, ಅದೆಲ್ಲ ಯಾಕೆ ತೊಂದರೆ ತಗೊತೀರಾ ಅಂಕಲ್? ನಾನೇನು ಹೊರಗಿನವನಾ? ಪರವಾಗಿಲ್ಲ. ಶ್ರುತಿ ಅವರು. ಶ್ರುತಿ, ನೋಡಮ್ಮ ಯಾರು ಬಂದಿದ್ದಾರೆ ಅಂತ. ಆಹಾ, ಗೊಂಬೆ ಥರ ಇದ್ದಾಳೆ. ಮದುವೆ ಒಂದಾಗಲಿ. ಶ್ರುತಿ, ಇದ್ಯಾಕಮ್ಮ ಹೀಗೆ ನಿಂತ್ಕೊಂಬಿಟ್ಟೆ? ಕಾಫಿನ ಜ್ಯೂಸು ತಗೊಂಬಾ, ಹೋಗು. ಅಂಕಲ್ ಪರವಾಗಿಲ್ಲ ಅಂಕಲ್, ಏನು ಬೇಡ ಅಂಕಲ್. ಏ ಸ್ವಲ್ಪ ಇರಪ್ಪ. ಶ್ರುತಿ, ಇಲ್ಲೇ ಚೂರು ಕೆಲಸ ಇತ್ತು, ಹಾಗೆ ನಿಮ್ಮ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಂಕಲ್, ಒಂದು ಮುಖ್ಯವಾದ ವಿಷಯ. ನನಗೆ ಫಾರಿನಲ್ಲಿ ಕೆಲಸ ಆಯಿತು ಅಂಕಲ್. ಒಳ್ಳೆ ಪ್ಯಾಕೇಜ್. ಗಣೇಶ, ಎಂಥ ಒಳ್ಳೆ ಸುದ್ದಿ ಕೊಟ್ಟಿಯಪ್ಪ. ಸಂತೋಷ ಆಯ್ತು, ತುಂಬ ಸಂತೋಷ ಆಯ್ತು. ಒಳ್ಳೆ ವಿಷಯ ಹೇಳಿದ್ಯಪ್ಪ. ನಂಗಾದರೂ ಯಾರಿದ್ದಾರೆ ಅಂಕಲ್? ಸಂತೋಷ ದುಃಖ ಎಲ್ಲ ನಿಮ್ಮ ಹತ್ರನೇ ಹೇಳ್ಕೋಬೇಕು ಅಂಕಲ್. ಅದು ನೀವೇನು ಉತ್ತರ ಹೇಳಲಿಲ್ಲ. ಫಾರಿನ್ ಹೋಗೋಕ್ಕೂ ಮುಂಚೆನೇ ಮದುವೆ ಮಾಡಿಕೊಂಡು ಶ್ರುತಿನ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ನಿಮ್ಮ ಹತ್ರ ಒಪ್ಪಿಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರಸಾದ. ದೇವರು ದೊಡ್ಡವರು ಅಂದ್ರೆ ಎಷ್ಟು ಭಕ್ತಿ. ಒಳ್ಳೆ ಹುಡುಗ ಅನ್ಸುತ್ತೆ. ನಿಮ್ನ ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಎಷ್ಟು ಮುದ್ದಾಗಿದ್ದೀರಿ. ಫಸ್ಟು ಅಮ್ಮನ ಕೈ ದೃಷ್ಟಿ ತೆಗೆಸ್ಕೊಳ್ಳಿ, ನಂದೇ ದೃಷ್ಟಿ ಬೀಳಂಗಿದೆ.
ಏನು ಮಾಡ್ತಿರ್ತಾರೆ ನನ್ನ ಬಗ್ಗೆ ಯೋಚನೆ? ನಾನೇನೋ ನಿಮ್ಮನ್ನ ನೆನೆಸ್ಕೊಳ್ತಾ ಇದ್ದೀನಿ, ನೀವು ನನ್ನ ನೆನೆಸ್ಕೊಳ್ತಾ ಇರ್ತೀರಾ. ನೆನೆಸ್ಕೊಳ್ಳಿಲ್ಲ ಅಂದ್ರೆ ಏನಂತ ನೆನಪು ಮಾಡೋಣ. ಕಾಲ್ ಮಾಡ್ಲಾ? ತಪ್ಪು ತಿಳ್ಕೊಂಬಿಟ್ರೆ? ಹಲೋ, ಯಾರು ಮಾತಾಡಿ? ಹಲೋ, ಕೇಳಿಸ್ತಿದ್ಯಾ? ಹಲೋ ಹಲೋ ಹಲೋ, ಯಾರು ಹೇಳಿ? ಪರವಾಗಿಲ್ಲ, ಮಷಿನ್ ಸರಿ ಮಾಡ್ಕೊಳ್ಳಿ, ಆಮೇಲೆ ಮಾತಾಡೋಣ. ಯಾರು ನೀವು? ನಾನು ಹಲೋ, ಯಾರ ಜೊತೆ ಇವನು ಕಿಲಕಿಲ ಅಂತ ಮಾತಾಡ್ತಿದ್ದಾನೆ? ಹಲೋ, ಕೇಳಿಸ್ತಿದ್ಯಾ? ಯಾರು ಮಾತಾಡ್ತಿದ್ದೀರಾ? ಅಯ್ಯೋ, ಫೋನೇ ಕಟ್ ಮಾಡ್ಬಿಟ್ಟಿದ್ದಾರೆ. ನಾನು ಅಂದ್ರೆ ಹೆಸರಿಲ್ವಾ? ಯಶ್, ಮೇಡ್ ಇನ್ ಹೆವೆನ್, ಫೋಟೋಶೂಟ್, ರೋಡಲ್ಲಿ ಫೈಟ್,